ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಭೇಟಿ. ನಾಳೆಯಿಂದ ಮತ್ತೆ ಉತ್ಖನನ ನಡೆಯುತ್ತಾ ಅಂತ ಈಗ ಕುತೂಹಲ ಮೂಡಿದೆ. ಪ್ರಣಬ್ ಮೊಹಂತಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆಯನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಯೋಜಿಸಿದ್ದಾರೆ ಅನ್ನುವಂಥದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಭೇಟಿ. ನಾಳೆಯಿಂದ ಮತ್ತೆ ಉತ್ಖನನ ನಡೆಯುತ್ತಾ ಅಂತ ಈಗ ಕುತೂಹಲ ಮೂಡಿದೆ. ಪ್ರಣಬ್ ಮೊಹಂತಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆಯನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಯೋಜಿಸಿದ್ದಾರೆ ಅನ್ನುವಂಥದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಭೇಟಿ. ನಾಳೆಯಿಂದ ಮತ್ತೆ ಉತ್ಖನನ ನಡೆಯುತ್ತಾ ಅಂತ ಈಗ ಕುತೂಹಲ ಮೂಡಿದೆ. ಪ್ರಣಬ್ ಮೊಹಂತಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆಯನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಯೋಜಿಸಿದ್ದಾರೆ ಅನ್ನುವಂಥದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಭೇಟಿ. ನಾಳೆಯಿಂದ ಮತ್ತೆ ಉತ್ಖನನ ನಡೆಯುತ್ತಾ ಅಂತ ಈಗ ಕುತೂಹಲ ಮೂಡಿದೆ. ಪ್ರಣಬ್ ಮೊಹಂತಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆಯನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಯೋಜಿಸಿದ್ದಾರೆ ಅನ್ನುವಂಥದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಭೇಟಿ. ನಾಳೆಯಿಂದ ಮತ್ತೆ ಉತ್ಖನನ ನಡೆಯುತ್ತಾ ಅಂತ ಈಗ ಕುತೂಹಲ ಮೂಡಿದೆ. ಪ್ರಣಬ್ ಮೊಹಂತಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆಯನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಯೋಜಿಸಿದ್ದಾರೆ ಅನ್ನುವಂಥದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಭೇಟಿ. ನಾಳೆಯಿಂದ ಮತ್ತೆ ಉತ್ಖನನ ನಡೆಯುತ್ತಾ ಅಂತ ಈಗ ಕುತೂಹಲ ಮೂಡಿದೆ. ಪ್ರಣಬ್ ಮೊಹಂತಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆಯನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಯೋಜಿಸಿದ್ದಾರೆ ಅನ್ನುವಂಥದ್ದು.
ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ. ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಭೇಟಿ. ನಾಳೆಯಿಂದ ಮತ್ತೆ ಉತ್ಖನನ ನಡೆಯುತ್ತಾ ಅಂತ ಈಗ ಕುತೂಹಲ ಮೂಡಿದೆ. ಪ್ರಣಬ್ ಮೊಹಂತಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆಯನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಯೋಜಿಸಿದ್ದಾರೆ ಅನ್ನುವಂಥದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ. ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಭೇಟಿ. ನಾಳೆಯಿಂದ ಮತ್ತೆ ಉತ್ಖನನ ನಡೆಯುತ್ತಾ ಅಂತ ಈಗ ಕುತೂಹಲ ಮೂಡಿದೆ. ಪ್ರಣಬ್ ಮೊಹಂತಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆಯನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಯೋಜಿಸಿದ್ದಾರೆ ಅನ್ನುವಂಥದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ. ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಭೇಟಿ. ನಾಳೆಯಿಂದ ಮತ್ತೆ ಉತ್ಖನನ ನಡೆಯುತ್ತಾ ಅಂತ ಈಗ ಕುತೂಹಲ ಮೂಡಿದೆ. ಪ್ರಣಬ್ ಮೊಹಂತಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆಯನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಯೋಜಿಸಿದ್ದಾರೆ ಅನ್ನುವಂಥದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ. ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಭೇಟಿ. ನಾಳೆಯಿಂದ ಮತ್ತೆ ಉತ್ಖನನ ನಡೆಯುತ್ತಾ ಅಂತ ಈಗ ಕುತೂಹಲ ಮೂಡಿದೆ. ಪ್ರಣಬ್ ಮೊಹಂತಿ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತನಿಖೆಯನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಯೋಜಿಸಿದ್ದಾರೆ ಅನ್ನುವಂಥದ್ದು.